ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರಾಜ್ ಎಸ್ ಸುಗ್ಗನಹಳ್ಳಿ. ಒಂದು ಅದ್ಭುತ ವ್ಯಕ್ತಿತ್ವದ ಹುಟ್ಟುಹಬ್ಬ. ಗಾಥಿತ ಕಾದಿಪಿಂದದೆ ಇದೇ ನನ್ನ ಪುಣ್ಯ. ಇದು ನನ್ನ ಜನ್ಮದಾತರು ಹಾಗೂ ನನ್ನ ಸಹೋದರ ರುದ್ರಭೂಮಿ. ಅಪ್ಪಾಜಿ, ಸಹೋದರರೇ, ಇದು ಈ ಶಕುನಿಯ ಶ್ರದ್ಧಾಂಜಲಿಯ ನಮನಗಳನ್ನು ಸ್ವೀಕರಿಸಿ. ಅಂದು ನಿನ್ನ ಶತ ಸಹೋದರರನ್ನು ಕರುಣೆಯಿಂದಲೇ ಕೊಂದ ಆ ದುರುಳ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದೀರಿ. ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಈ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಆದಮ ಮರಣಗಳೇ ಸಾಧು. ಏಕೀ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆಯ ನಗೆ ಏರಿ ಪ್ರಯೋಗ್ನಿ ಜೋಲೆಯಂತೆ ಪ್ರಚೋದನಗೈವ ಪ್ರಚಂಡ ಮಾರುತದ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಆಶ್ಚರ್ಯದ ಮಹಾವಿಪುಳ ಈ ಸೌಬಲ ರಾಜ ಶಕುನಿಯಡಿಯನಿಯೋ ನಿಮ್ಮಗಳು ಸರಸ ಸಲ್ಲಾಪ ಸಾಧು. ದುರ್ಯೋಧನ ಹೊಂದು ನಿರಪರಾಧಿಗಳಾದ ನನ್ನನ್ನು ಹಾಗೂ ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆ ಕೋಣೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನೆನೆಸಿಕೊಂಡರೆ ಹಬ್ಬ. ನನ್ನ ಗಂಡೆದೆಯ ಗುಂಡಿಗೆಯೂ ಗಡಗಡನೆ ನಡಿಗಿದಂತಾವು. ಸಹಸ್ರಾರು ಶೂಲಗಳು ಒಂದೇ ಬಾರಿಗೆ ನನ್ನ ಎದೆಯನ್ನು ನೋಟಿದಂತಾಗುವುದು ಸುಯೋಧನ, ನೋಟಿದಂತಾಗುವುದು. ದುರ್ಯೋಧನ, ಅಂದು ನೀನು ನಮಗಾಗಿ ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಹೊಳಲಿ ನೀರು, ಅದೆಲ್ಲವನ್ನು ನನಗೆ ಕೊಟ್ಟು ನನ್ನ ದೇಹದಲ್ಲಿನ ಉಸಿರು ಬೊತ್ತದ ಹಾಗೆ ಮಾಡಿ ನಿನ್ನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲಿದೆ. ಅವರೆಲ್ಲರೂ ಒಬ್ಬೊಬ್ಬರಾಗಿ ಉಪವಾಸ ಮಾಡಿ ಶಕುನಿ ಸೇಡು ಎಂದು ಉಪವಾಸ ಮಾಡಿ
ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ದುರ್ಯೋಧನ ದುರ್ಯೋಧನ ಆ ದಾರುಣ್ಯ ದೃಶ್ಯವೆಂದು ನನ್ನ ಅಗ್ನಿ ದ್ವೇಷದ ಜ್ವಾಲೆಯಿಂದ ನೊಂದು ಬೆಂದು ಕರ್ಕಶವಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ಹಣು ಹಣುವಾಗಿ ಥಂಡರಿಸಿ ನೋಡಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ, ನೋಯಿಗೆ ಬಾಯಿ ಎಂಬ ಮಾತ್ಸರ್ಯದ ಹೊರತಾಗಿ ಮಧ್ಯಾವಾಸ್ಯಾಕಾಂಕ್ಷಗಳು ನನ್ನನ್ನು ಅರಸಲು ಅಸಾಧ್ಯ ಕೌರವ. ದುರ್ಯೋಧನ ದುರ್ಯೋಧನ ಈಗ ಈಗಲೂ ಸಹ ನನ್ನ ಎಲ್ಲಿ ದೇಶಾಗ್ನಿ ಎಂಬ ಜ್ವಾಲೆಯು ದಗದಗನೆ ಹತ್ತುರಿಯಲಾರಂಭಿಸಿರುವುದು. ತಗದಗ ನೆಚ್ಚಿದ ದೇಹ ಜ್ವಾಲೆ ಕೈಸುತ್ತಿರುವುದು ಲೋಕ ಕರಾಳೆ. ತಗದಗ ನೆಚ್ಚಿದ ದೇಹ ಜ್ವಾಲೆ ಕೈಸುತ್ತಿರುವುದು ಲೋಕ ಕರಾಳೆ. ಪೊಲೀಸ್ ನಮ್ಮನ್ನು ಕುರುಪತಿ ತಂದನು ಹಸಿನವತಿಯಾದ ಹರಡಿದ ದಾಹ ನೆಲವೆಲ್ಲವೂ ಹೊಡೆಯುವುದನ್ನು ಹಂಸದನು. ತಗದಗ 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 ನೆಚ್ಚಿದ ದೇಹ ಜ್ವಾಲೆ ಕೈಗೊತ್ತಿರುವುದು ಲೋಕ ಕರಾಳೆ. ನಮ್ಮನ್ನು ಕುರುಪತಿ ತಂದನು ಹಸಿನವತಿಯ ಸೆರೆಯೊಳಗಿಂತನು. ಏ ಕೌರವ, ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸಿನವತಿಯ ಸೆರೆಯೊಳಗಿಂತ. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗದಗಿತು ಸರಮನೆಯಳು ಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗದಗಿತು ಸರಮನೆಯಳು ಸಾವು. ತಗದಗ 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 ನೆಚ್ಚಿದ ದೇಹ ಜ್ವಾಲೆ ಕೈಗೊಂಡಿರುವುದು ಲೋಕ ಕರಾಳೆ. ಏ ಕೌರವ, ಊರೊಳಪ್ಪನ ಉಳಿದೆ ನೀಗ ತೀರಿಸಲನು ಸಾಲವ ಬೇಗ. ಊರೊಳಪ್ಪನ ಉಳಿದೆ ನೀಗ ತೀರಿಸಲನು ಸಾಲವ ಎಂಬರವಾಗುವುದೆನ್ನೆಯ ಸೇಡು 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 ಸೇಡು. ಏ ಕೌರವ, ಹೆಮ್ಮರವಾಗುವುದೆನ್ನೆಯ ಸೇಡು ಪ್ರಸೋದವೆನಿಸುವುದು ಕೌರವ. ಹೆಮ್ಮರವಾಗುವುದೆನ್ನೆಯ ಸೇಡು ಪ್ರಸೋದವೆನಿಸುವುದು ಕೌರವಗ. ತಗದಗ 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 ನೆಚ್ಚಿದ ದೇಹ ಜ್ವಾಲೆ ಕೈಗೊತ್ತಿರುವುದು ಲೋಕ ಕರಾಳೆ. ತಗದಗ 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 ತಗದಗ. ಏಲ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುಷ್ಟ ದುರ್ಯೋಧನೆ ಕೇಳು. ಗಾಂಧಾರ ವಂಶಕ್ಕೆ ಕಾರಣಾದ ಕೌರವ ಕುಂದಿಯೇ ಕೇಳು. ಕರುಣೆ ತೋರಿದ ಈ ಸೋದರ ಮಾವರನ್ನೇ ಕೆಣಕಿ ಕಠೋರ ಹೃದಯವೆಂದೆನಿಸಿದ ಕುರುಕುಲದ ಕೀಟವೇ ಕೇಳು. ನಾನು ಕೂಡ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಡಗೂಡಿ ಗಾಂಧಾರ ದೇಶದ ಸಿಂಹಾಸನದ ಗದ್ದಿಗೆಯನ್ನೇರಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸಾಮಂತ ರಾಜರುಗಳನ್ನು ಓಲೈಸಿಕೊಂಡು ರಾಜ್ಯಭಾರ
ರಾಜ್ಯಭಾರ ರಾಜ್ಯಭಾರ ರಾಜ್ಯಭಾರ ರಾಜ್ಯಭಾರ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ 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 ಅಂದಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು ಸುಯೋಧ, ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲ, ಗತ ಸ್ಮರಣೆಯಿಂದ ಚಿಂತಿಸಿ ಫಲವಿಲ್ಲ. ನೀನು ಹೇಗೆ ನನ್ನ 99 ಮಂದಿ ಸಹೋದರರ ಮರಣಕ್ಕೆ ಕಾರಣವಾದೆಯೋ ಹಾಗೆಯೇ ಹಾಗೆಯೇ ನಾನು ಕೂಡ ನಿನ್ನೊಳಗೆ ಸೇರಿಕೊಂಡು ನಾನು ಕೂಡ ನಿನ್ನೊಳಗೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ಸೂಕ್ತಿಯನ್ನು ಅನುಸರಿಸಿ ನಿನ್ನನ್ನು ಹಡಿಗಡಿಗೂ ದೊಡ್ಡ ದಾರಿಯನ್ನು ಹಿಡಿಸುವೆನು. ಇನ್ನು ಮುಂದೆ ಹಸ್ತಿನಾವತಿಯ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತ ಕೋಡಿಯಲ್ಲಿ ನಿನ್ನ ಅನುಜರ ರಕ್ತದಿಂದ ನನ್ನ ಅನುಜರಿಗೆ ತರ್ಪಣವನ್ನು ಬಿಟ್ಟು ನನ್ನ ಋಣ ತೀರಿಸಿಕೊಳ್ಳುವೆನು. ಈ ಶಕುನಿಗೆ ನಿನ್ನ ಕುಲನಾಶವೇ ಮುಖ್ಯ ಗುರಿ, ಅದೇ ನನ್ನ ಹೆಗ್ಗುರಿ. ಅಲ್ಲಿಯವರೆಗೂ ಈ ಶಕುನಿಗೆ ಅದೆಲ್ಲಿಯ ಶಾಂತಿ, ಅದೆಲ್ಲಿಯ ವಿಶ್ರಾಂತಿ? ನಿನ್ನ ಕುಲನಾಶವೇ ಮುಖ್ಯ ಗುರಿ, ಅದೇ ನನ್ನ ಹೆಗ್ಗುರಿ. ಹೊರಬೇಡಿ. ಹೊರಬೇಡಿರಿ, 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 ಹೊರಬೇಡಿರಿ ಕರ್ನಾಟಕ ಭಾಗ್ಯ ಸಹೋದರರೇ, ಹೊರಬೇಡಿರಿ. ಸಹೋದರರೇ, ಹೊರಬೇಡಿರೋದಂದ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸೋದರರೇ, ಅಪ್ಪಾಜಿ ಒಳಬೇಡಿರೋ ನನ್ನ ಉಳಿದಿರುವೆನು ನಾನು ನಿಮ್ಮ ಸೋದರರೇ, ಸೋದರರೇ, ಕೆರಳಿಸಿ ಪಾಂಡವರ ಕೌರವ ಯೋಧರರ ಕೌರವ
ತಗಿಸುವುದೆನ್ನ ದ್ವೇಷಾಗ್ನಿಯ ಜ್ವಾಲೆ ಗೌರವ ತಗಿಸುವುದೆನ್ನ ದ್ವೇಷಾಗ್ನಿಯ ಜ್ವಾಲೆ ಗುರುಕುಲವನ್ನು ಮುಗಿಸುವ ಗುರುಕುಲವನ್ನು ಮುಗಿಸುವ ಸಮಯವ ಸಾಧಿಸಿ ಸಹಸ್ರು ದುರ್ಯೋಧನನ ಗೌರವ ಸಮಯವ ಸಾಧಿಸಿ ದುರ್ಯೋಧನನ ಸತ ಸಹೋದರರ ಹತನಾಗಿಸಿ ಸತ ಸಹೋದರರ ಹತನಾಗಿ ಸೋದರರೇ 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 ಹಳಬೇಡಿರಿ ಹಳಬೇಡಿರಿ ನನ್ನ ಸಹೋದರರೇ ಹಳಬೇಡಿರಿ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ನರಕದ ಮಾರ್ಗವನ್ನೇ ಹಿಡಿಯುವೆ ನರಕದ ಮಾರ್ಗವನ್ನೇ ಹಿಡಿಯುವೆ ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಾಕುಟೆ! ದುರ್ಯೋಧನ ನಿನಗೆ ನಿನಗೆ ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಆತುರವೇ ನನ್ನ ಮಗುವೆ? ಅದಿರಲಿ, ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಹೋಗಲಿ ಸೈನ್ಯ ಸಮೇತ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ತೆ ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿಹಿಂಸೆ, ಶ್ವೈತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳೆಲ್ಲವನ್ನೂ ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹಿಸವಲ್ಲ ದುರಾಗ್ರದಲ್ಲಿ ದುರಾತ್ಮಕರ ದುರಾಗ್ರದಲ್ಲಿ ದುರಾತ್ಮಕರ ಸಹೋದರ ಅಖಂಡ ಪಡವಿಯ ಅನಂತ ಭೀಮನ ಪಡವಿಯ ಅನಂತ ಭೀಮನ ಅಂಡ ಬೆಳೆದು ಚಂಡ ನಾಡಿ ತೆಗೆದು
ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಅಣ್ಣ, ಸಂಧಾನವನ್ನು ನಡೆಸುವನಂತೆ. ಏನು ಪ್ರಿಯ ಸಹೋದರ, ಯದುಪತಿಯು ಹಸ್ತಿನಾವತಿಯಲ್ಲಿ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು ನಡೆ ಸಹೋದರ. ಅಗ್ರಜ, ಕೃಷ್ಣನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಕ್ಕೆ ಯದು ನಂದನನು ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನನ ದರಿದ್ರಾನುತ ಗೆಳೆಯ ವಿದುರನಂ ಸಂಧಿಸ ಗಣಕುಟೀರಗೆ ಹೋಗಿಪ್ಪನ ಸಹೋದರ, ಗಣಕುಟೀರಗೆ ಹೋಗಿಪ್ಪನೆ ಸಹಿಸಲ ಸದನವು ಎನಗೆ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರನ ಮರ್ಕು ಜೋಪಡೆಯನ್ನು ಆಚರಿಸುವಂತೆ ನೋಡಿದಿರಾ ನಮಗ ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಮತ್ತೆ ಯದುಪತಿಯು ಭಕ್ತರ ಪರಾಧೀನ. ಇದ್ದರೂ ಇರಬಹುದು. ವಿದುರನಂತಹ ಭಕ್ತನು ಆತನಿಗೆ ಮತ್ತಾರಿರುವರು. ಅಗ್ರಜ, ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಅಣ್ಣ, ಚಿಂತಿಸಬೇಡ ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು ನಡೆ. ಅವ ನೋಡಿದೆಯಾ ನಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನನಗೊಪ್ಪದು. ಆ ದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ ಒಪ್ಪದು. ಅಗ್ರಜ, ನನಗೊಪ್ಪದು, ಒಪ್ಪದು, ಒಪ್ಪದು. ದುರಾತ್ಮರಾದ ದ್ರೋಹಿಗಳ ಪಡದಾರಿಸೀಲೆ, ಪಡದಾರಿಸೀಲೆ, ಪಡದಾರಿಸೀಲೆ. ದುರಾತ್ಮಕರ ಪಡದಾರಿಸೀಲೆ, ಪಡದಾರಿಸೀಲೆ, ಪಡದಾರಿಸೀಲೆ. ಅಖಂಡ ಪಡವಿಯ ಅದಂತ ಭೀಮನ, ಅಖಂಡ ಪಡವಿಯ ಅದಂತ ಭೀಮನ ಮಂಡ ಬಿಡಿದು ಚಂಡ ನಾಡು ಸಿಗಿದು ಬಿಸಾಡು, ಮಂಡ ಬಿಡಿದು ಚಂಡ ನಾಡು ಸಿಗಿದು ಬಿಸಾಡು. ರಾತ್ರದಲ್ಲಿ ದುರಾತ್ಮಕರ ಪಡದಾರಿಸೀಲೆ, ಪಡದಾರಿಸೀಲೆ, ಪಡದಾರಿಸೀಲೆ. ಸಹೋದರ, ದುಶ್ಯಾಸನ, ದುಶ್ಯಾಸನ. ಕ್ರೋಧಾಗ್ನಿ ಸ್ವರೂಪನಾದ ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡಲು ನನ್ನಿಂದಲೂ ಒಂದೊಂದು ಸಾರಿ ದುಸ್ಸಹವಾಸವೇ ಎನಿಸಿದೆ. ನೋಡಿದೆಯಾ ಮಾವ, ಕಾಳಗದಲ್ಲಿ ಮದಗಜಗಳು ಎಷ್ಟಿದ್ದರು ಈ ಸಿಂಹಕ್ಕೆ ಸಾಟಿಯಾಗಬಲ್ಲದೆ. ಈಗೇನು ಮಾಡಲಿ ಮಾವ? ಕೃಷ್ಣನ ಸಂಧಿಗೆ ಸಮ್ಮತಿಸಲೇ ಅಥವಾ ಯುದ್ಧವೇ ಎಂದು ಪ್ರತಿಭಟಿಸಲೇ? ಮದಗಜಗಳು, ಮದಗಜಗಳೇ, ಮದಗಜಗಳು ಈ ಸಿಂಹಕ್ಕೆ ಸಾಟಿಯೇ ಎಂದಿಗೂ ಸಾಧ್ಯವಿಲ್ಲ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಆಗಿದ್ದರೆ ಈ ಸಿಂಹ ಈ ರಾಜವೈಭವವನ್ನು ಸ್ವೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮನೆಯ ಮುರುಕು ಜೋಪಡಿಯನ್ನು ಆಚರಿಸುತ್ತಿದ್ದನೆ. ಭಕ್ತಿ ವೈರಾಗ್ಯದಿಂದ ವಂಚಿತವಾಗಿ ನೀನು ಈ ಅಪಮಾನವನ್ನ ಹೇಗೆ ಸಹಿಸುವೆ ಸುಯೋಧನ, ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡನೆಂದೇ ಅವನು ಅವತರಿಸಿದ. ಭಕ್ತಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಅಸಂಭವ. ಇನ್ನು ಕಂಸ, ಶಿಶುಪಾಲ, ಜರಾಸಂಧರು ನಿನಗೆಂತಹ ಮಿತ್ರರಾಗಿದ್ದರು? ಆಪ್ತ ಮಿತ್ರರಾಗಿದ್ದರು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಹೌದೌದು. ಇನ್ನು ಶಿಶುಪಾಲ ಕಂಸಾದಿಗಳನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಬದ್ಧರನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕುರ್ರಾಜ.
ಹಾಗಾದರೆ ನನ್ನನ್ನೇಕೆ ಆ ದಿನ ದ್ವಾರಕೆಗೆ ಕಳಿಸಿದೆ ಮಾವ? ಅದಕ್ಕೊಂದು ಆ ದಿನ ಆ ನಂದಗೋಪಾಲನ ಮನೆಯ ಬಾಗಿಲು ಬಳಿ ನಿಂತು ಸಂಧಿಯ ಭಿಕ್ಷೆ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಸುಯೋಧನ? ಆಡಬಹುದು ಮಾವ. ಅಷ್ಟು ಮಾತ್ರವಲ್ಲ, ಕೃಷ್ಣನಿಗಿಂತ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಸಹಾಯಕವಾಯಿತು. ಒಂದು ವೇಳೆ ನೀನೇನಾದರೂ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಕೌರೇಶ್ವರ ಉದ್ಧಾರ ಮಾಡಿದನು. ಮಾವ, ಕೃಷ್ಣನ ಮೇಲಿರೋ ದ್ವೇಷಕ್ಕಾಗಿ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಲ್ಲ? ಪಾಪ ಪುಣ್ಯ ಇದೆಲ್ಲವೂ ಎಲ್ಲಿಂದ ಬತ್ತು ಮರುಳೆ? ಪಾಪ ಆ ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗದು. ಹಾಗೆ ಅವರೆಲ್ಲರೂ ಆ ಕೃಷ್ಣನ ಅಜ್ಞಾಧಾರಕರು. ಹೌದು ಮಾವ. ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾದ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲಿ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದ್ದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಹನುಮಂತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿಯ ಕೈಯ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಕೊಡಬಾರದು. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ. ದುರ್ಯೋಧನ, ಅಷ್ಟು ಮಾತ್ರವಲ್ಲ ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ದುರ್ಯೋಧನ, ಈಗ ಬೇಡ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಅದಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಸುಯೋಧನ. ನಡೆ ನಡೆ, ಮೂರಿಸುವನು ನಿನ್ನ ಯಾಥೊಡೆ. ನಡೆ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ನೀನು ನನ್ನ ಸಲಹೆಯನ್ನೇ ನಿರೀಕ್ಷಿಸುತ್ತಿರು. ನಾನು ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿ ನನ್ನ ಋಣ ತೀರಿಸಿಕೊಳ್ಳುವೆನು. ಅಮ್ಮ ಗಾಂಧಾರಿ, ಆಹಾ, ಎಂತಹ ಪುತ್ರನಿಗೆ ಜನ್ಮವಿಟ್ಟೆಯಮ್ಮ. ನೀನು ಇಂತಹ ಮಗನಿಗೆ ಜನ್ಮ ನೀಡುತ್ತೀಯಾ ಎಂದು
ಮೊದಲೇ ನನಗೆ ತಿಳಿದಿದ್ದರೆ ಹುಟ್ಟಿದ ಕ್ಷಣವೇ ಆ ಶಿಶುವನ್ನ ತುಂಡು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಎಂಟು ಬಿಡ್ತಿದ್ದೆ. ಕಾಲವು ಮಿಂಚಿ ಹೋಗಿದೆ. ದುರ್ಯೋಧನ, ಎಂದು ನಿನ್ನಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೇ ನಿನ್ನ ಅರಮನೆ ಕಾಗೆ ಒಕ್ಕಗೂಡಾಯಿತು. ಅಂದರೆ ಶನಿಯಿಂದ ಹೆಗಲೇರಿದ್ದಾಯಿತು. ಶಕುನಿ ಎಂಬ ಮೂರಕ್ಷರದ ಅರ್ಥ ನಿನಗೇನಾದರೂ ತಿಳಿದಿದೆಯೇನೋ? ಕೂಡ ಶ ಎಂದರೆ ಶಕ್ತಿ ಪ್ರಧಾನವಾದ, ಹೂ ಎಂದರೆ ನಿನ್ನ ಕುರುಕುಲವನ್ನ, ನೀ ಎಂದರೆ ಸಂಪೂರ್ಣವಾಗಿ ನಿರ್ನಾಮ ಮಾಡುವ ಶಕುನಿ ಎಂದರ್ಥ. ದುರ್ಯೋಧನ, ಓರ್ಗರ ಬಿರುಗಾಳಿಗೆ ಹೇಳಿದ ಕಾರ್ಮಾಣವನ್ನೇ ದೇಶಾಜ್ಞೆ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳಿಂದ ಮಾಡಿ ಈ ಶಕುನಿಯ ಕೃತಿಮ ವಿಷದ ಮಳೆಗೆ ಸಿಕ್ಕಿ ಹೊಚ್ಚುವಾಗಲಿ ಹೊಚ್ಚುವಾಗಲಿ ಹೊಚ್ಚುವಾಗಲಿ. ಅಧಿಕಾರ ಅಧಿಕಾರ ನನ್ನದು ನನ್ನದು ಎಂದು ಒಬ್ಬಿ ಮೆರೆಯುತ್ತಿರುವೆಯೇನೋ ಹುಟ್ಟು ಕುರುಡನ ಮಗನೇ. ಇನ್ನೆಷ್ಟು ದಿನವೋ ನಿನ್ನ ಅಧಿಕಾರ? ಅಧಿಕಾರ 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 ಅಧಿಕಾರ
ಆ